ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟ್ಟ ಹುಷಾರಾಗಿರ್ಬೇಕು ಅಲ್ವಾ? ನನಗೆ ಎಷ್ಟು ಆತಂಕ ಆಗಿತ್ತು ಗೊತ್ತಾ? ಅಮ್ಮ ಆಗಿ ನಾನು ಎಲ್ಲಿ ಸೋತ್ಬಿಟ್ನು ಅಂತ. ಸತ್ಯ ಆ ದೇವಿ ಹಾಗಾಗಕ್ ಬಿಡ್ಲಿಲ್ಲ, ನಿನ್ನನ್ನ ಕಾಪಾಡೋದು. ಪುಟ ಯು ಫೈನ್ ಅಲ್ಲ? ಏನಾದರೂ ಬೇಕಿತ್ತಾ? ಶರತ್, ದಿಸ್ ಇಸ್ ಟೂ ಮಚ್. ಅಲ್ಲ, ಆ ದುರ್ಗಾ ಎಷ್ಟು ಇರಿಟೇಟ್ ಮಾಡ್ತಿದ್ದಾಳಂದ್ರೆ ಎಲ್ಲ ಅವಳ ಕೈಯಿಂದಾನೇ ಆಗ್ಬೇಕು, ಎಲ್ಲ ಕಡೆ ಅವಳೇ ಡಾಮಿನೇಟ್ ಆಗ್ಬೇಕು ಅನ್ನೋ ತರ ಮಾಡ್ತಿದ್ದಾಳೆ. ಎಲ್ಲ ಆಗಿದ್ದು ಅವಳು ಕರ್ಕೊಂಡು ಬಂದಿರೋ ಹಾಳದ ಗಿಳಿಯಿಂದ. ಇಲ್ಲ ಅಂದಿದ್ರೆ ಹಿತಾಪುಟ್ಟಾಗೆ ಏನೂ ಆಗ್ತಿರ್ಲಿಲ್ಲ. ಮಾಯಾ, ಹಿತಾ, ನಾನು ಸ್ವಲ್ಪ ಮಾಯಾ ಹತ್ರ ಮಾತಾಡಬೇಕು. ನೀ ಆಚೆ ಇರ್ತೀಯಾ? ದುರ್ಗಾ ವಿಷಯ ಬಿಡು, ನೀನೇನ್ ಮಾಡ್ತಾ ಇದ್ದೆ ಹೇಳು. ಅಲ್ಲ ಶರತ್, ನಾನೇನ್ ಮಾಡ್ದೆ? ಹಿತ ಆಚೆ ಆಟ ಆಡ್ತಾ ಇದ್ದಲೆ ಶಿ ಇಸ್ ಆಲ್ ಫೈನ್ ಅಂತ ನೀನ್ ಸುಳ್ಳು ಹೇಳಿರ್ತಾನೆ. ಶರತ್, ಅದು ಅಲ್ಲ, ನಾನ್ ನೋಡ್ದಾಗ ಎನ್ನಫ್ ಮಾಯಾ, ನಿನಗೊಂದು ಸ್ವಲ್ಪ ಹೊತ್ತೆ ಹಿತಾನ ಟೇಕ್ ಕೇರ್ ಮಾಡಕ್ಕಾಗಿಲ್ಲ ಅಂದ್ರೆ ಹೇಗೆ? ಅಲ್ಲ ನಾನ್ ಮಾಯಾ, ನಿನಗೆ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೋ. ನನಗೆ ಹಿತ ಇಂಪಾರ್ಟೆಂಟ್. ನಾನು ನಿನ್ನ ಮದುವೆ ಆಗ್ಬೇಕು ಅಂತ ಅನ್ಕೊಂಡ್ರೆ ಅದು ಹಿತ ಲೈಫ್ಗೋಸ್ಕರ ಮಾತ್ರ. ನೀನ್ ಹಿತಗೆ ತಾಯಿ ಸ್ಥಾನ ತುಂಬಕ್ಕಾಗಿಲ್ಲ ಅಂತಂದ್ರೆ ನಾನು ಯಾಕೆ ನಿನ್ನ ಮದುವೆ ಆಗ್ಬೇಕು? ಯು ಆರ್ ಅನ್ಫಿಟ್ ಟು ಬಿ ಎ ಮದರ್. ಅಲ್ಲ ಶರತ್, ಲೆಟ್ ಮಿ ಎಕ್ಸ್ಪ್ಲೇನ್. ಸ್ಟಾಪ್ ಇಟ್ ಮಾಯಾ. ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ನನ್ನ ಪ್ರಿಯಾರಿಟಿ ಹಿತ. ಯಾರು ಹಿತನ ಪ್ರಿಯಾರಿಟಿ ಆಗಿ ತಗೊಳ್ತಾರೋ ಅವ್ರು ನನಗೆ ಇಂಪಾರ್ಟೆಂಟ್. ಅಲ್ಲ ಶರತ್, ನೀವು ಅನ್ಕೊಂಡಿರೋ ಹಾಗೆ ಏನು? ಮಾಯಾ ಪ್ಲೀಸ್, ಏನು ಮಾತಾಡ್ಬೇಡ ಪ್ಲೀಸ್. ಹೊರಡು. ಜಸ್ಟ್ ಲೀವ್ ಮಾಯಾ. ಐ ಸೆಡ್ ಜಸ್ಟ್ ಲೀವ್. ನನಗೆ ಈಗ ಸಮಾಧಾನ ಆಯ್ತು ಶರತ್. ನಿಮ್ಗೆ ಹೆಂಡತಿ ಆಗಕ್ಕೆ, ಹಿತಾಗೆ ತಾಯಿ ಆಗಕ್ಕೆ, ನಮ್ಮ ಫ್ಯಾಮಿಲಿಗೆ ಒಳ್ಳೆ ಸೊಸೆ ಆಗಲ್ಲ ಅಂತ ನಿಮಗೂ ಅರ್ಥ ಆಯ್ತಲ್ಲ. ನನಗಷ್ಟೇ ಸಾಕು, ಅಷ್ಟೇ ಸಾಕು. ಪುಟ್ ಮೇಡಮ್, ನೀನೀಗ ಆರಾಮಾಗಿದ್ಯಾ ಅಲ್ವಾ? ನೀನ್ ಈ ತರ ಎಲ್ಲ ಭಯ ಪಡ್ಕೋಬಾರ್ದು. ನೀನೀಗ ತಿಜೋರಿಯಲ್ಲಿ ಸಿಕ್ಕಾಕೊಂಡಿದ್ದಲ್ವಾ, ಆಗ ನೀನು ನಿಂಗೆ ಇಷ್ಟ ಆದವ್ರನ್ನ ನೆನ್ಸ್ಕೋಬೇಕು. ನೀನ್ ಭಯ ಪಡ್ಕೊಂಡ್ರೆ ಅನಾಹುತನೇ ಆಗೋದು. ಏಯ್, ಈಗ ಸಮಾಧಾನ ಆಯ್ತಾ ನಿನ್ಗೆ? ನಿನಗೆ ಹೇಳ್ತಾ ಇದ್ದೀನಿ, ನೀನ್ ಈ ಫ್ಯಾಕ್ಟ್ರಿಗೆ ಬಂದು ಸೇರ್ಕೊಂಡಾಗ್ಲೇ ಅನ್ಕೊಂಡೆ ಏನೋ ಸ್ಕೆಚ್ ಹಾಕೊಂಡೇ ಸೇರಿದ್ಯಾ ಅಂತ. ನಿನ್ನಂತ ಹುಡುಗಿರಿಗೆ ಇದೇ ಕೆಲಸ ಅಲ್ಲ. ಯಾರಾದ್ರೂ ಶ್ರೀಮಂತ ಹುಡುಗರ ಹುಡುಕಿ ಅವ್ರ ಆಸ್ತಿ ಅಂತ ಒಳಗಡೆ ಹಾಕೊಂಡು ಸೆಟ್ಲ್ ಆಗ್ಬಿಡೋಣ ಅಂತ. ಏನ್ ಮಾತಾಡ್ತಿದ್ದೀರಾ ನೀವು? ನೀವ್ ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ನಿನ್ ಬಗ್ಗೆನೇ ಮಾತಾಡ್ತಿದ್ದೀನಿ. ಓ, ನಿನಗೇನು ಗೊತ್ತಿಲ್ಲ, ನೀನ್ ತುಂಬಾ ಇನೋಸೆಂಟ್ ಅನ್ನೋ ತರ ಡ್ರಾಮಾ ಮಾಡ್ಬೇಡ. ನೀನ್ ಶರತ್ ಜೊತೆ ಹೇಗಿರ್ತಿ ಅನ್ನೋದನ್ನ ನಾನು ನೋಡಿದ್ದೀನಿ. ನೋಡಿ, ನೀವ್ ಏನ್ ಮಾತಾಡ್ತಿದ್ದೀರಾ, ಏನ್ ಹೇಳಕ್ ಹೊರಟಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.